ಸ್ನೇಹಿತರೆ, ಇವಾಗ ಬಂದ ತಕ್ಷಣ ನಾನೇ ಹೇಳ್ಬೇಕಾ? ನೀವೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ, ನಮ್ಮ ವಿಡಿಯೋನ ನೋಡ್ತಾ ಇರಿ. ಇವತ್ತು ನಮ್ಮ ತೋಟದಲ್ಲಿ ಈ ಕಡೆ ಪನ್ನೀರು, ಈ ಕಡೆ ಪಾಲಕ್ಕು. ಪಾಲಕ್, ಪನ್ನೀರು ಜೊತೆಗೆ ಅಕ್ಕಿ ರೊಟ್ಟಿ ಸ್ಪೆಷಲ್ ಇವತ್ತು. ರೆಡಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ಮಾಡ್ಕೊತಾ ಇರಿ, ತಿಂತಾ ಇರಿ, ಮಜಾ ಮಾಡ್ತಾ ಇರಿ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಹೊಲದಲ್ಲಿ ಪಾಲಕನ್ನ ಬೆಳೆದಿದ್ದೀವಿ. ಪಾಲಕ್ ಪನ್ನೀರ್ ಜೊತೆ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂತಾ ಇದ್ರೆ ಕಳೆದೋಗ್ಬಿಡ್ಬೇಕು ಸ್ನೇಹಿತರೆ. ಆ ರೀತಿ ಇವತ್ತು ಪಾಲಕ್ ಪನ್ನೀರ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಪಾಲಕ್ ಸೊಪ್ಪನ್ನ ಕಿತ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಪಾಲಕ್ ಪನ್ನೀರ್ ಮಾಡ್ಕೊಂಡು ತಿಂದ್ಕೊಂಡು ಮಜಾ ಮಾಡೋಣ ಇವತ್ತಷ್ಟೇ. ನೋಡಿ ಸ್ನೇಹಿತರೆ, ಇದು ನಾವೇನು ಮೆಣಸಿಕಾಯಿ ಬೆಳೆದಿದ್ದೀವಿ, ಮೆಣಸಿಕಾಯಿ ಬೆಳೆದಿರೋ ಜಾಗದಲ್ಲಿ ಮಧ್ಯದಲ್ಲಿ ಏನು ಜಾಗ ಇದೆ ಆ ಜಾಗದಲ್ಲಿ ಪಾಲಕ್ ಬೀಜ ಹಾಕಿ ಹೇಗೆ ಬಂದಿದೆ ನೋಡಿ ಪಾಲಕ್ ಸೊಪ್ಪು. ಸ್ನೇಹಿತರೆ, ಪಾಲಕ್ ಸೊಪ್ಪು ಫುಲ್ ಫ್ರೆಶ್ ಆಗಿ ರೆಡಿಯಾಗಿದೆ. ಪಾಲಕ್ ಸೊಪ್ಪು ಉಪಯೋಗ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ತುಂಬ ವಿಟಮಿನ್ ಇರುತ್ತೆ. ಪಾಲಕ್ ಸೊಪ್ಪು ಎಲ್ಲಿ ಸಿಕ್ಕಿದ್ರೂ ಕೂಡ ಒಳ್ಳೆ ಸಾಂಬಾರು ಮಾಡ್ಕೊಳ್ಳಿ, ಇಲ್ಲ ಒಳ್ಳೆ ಸೂಪ್ ಮಾಡ್ಕೊಳ್ಳಿ, ಇಲ್ಲ ಪಲ್ಯ ಮಾಡಿಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡ್ತಾಯಿರಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಓಕೆ ಸ್ನೇಹಿತರೆ, ಪಾಲಕ್ ಸೊಪ್ಪು ಕುಯ್ಕೊಂಡಾಯಿತು. ಸ್ವಲ್ಪ ಮೆಣಸಿನ್ಕಾಯಿ ಕುಯ್ಕೊಳ್ಳೋಣ. ಮೆಣಸಿನ್ಕಾಯಿ ಬೇಕೇ ಬೇಕು. ಪಾಲಕ್ಕಿಗೆ ಒಳ್ಳೆ ಮೆಣಸಿನ್ಕಾಯಿ ಖಾರ ಸಖತ್ತಾಗಿರಬೇಕು. ನೋಡಿ ಎಷ್ಟು ಫ್ರೆಶ್ ಆಗಿ ಬಿಟ್ಟಿದೆ ಮೆಣಸಿನ್ಕಾಯಿ. ಒಳ್ಳೆ ಖಾರವಾಗಿರಬೇಕು ಪಾಲಕ್ ಪನ್ನೀರು. ಅಕ್ಕಿ ರೊಟ್ಟಿ ಜೊತೆ ತಿಂತಾ ಇದ್ರೆ ಸ್ನೇಹಿತರೆ ಕಳೆದೋಗ್ಬಿಡ್ಬೇಕು. ಪಾಲಕ್ನ ರುಬ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಈಗ ಮೊದಲಿಗೆ ಪಾಲಕ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ. ಎಣ್ಣೆಲಿ ಫ್ರೈ ಆದಾಗ ಅದು ಸ್ಮೂತಾಗಿ ಹೋಗುತ್ತೆ. ಸ್ನೇಹಿತರೆ, ಪಾಲಕ್ ಸೊಪ್ಪೆಲ್ಲ ಹಚ್ಕೊಂಡಾಯ್ತು. ಇವಾಗ ನೆಕ್ತಾಗ ಹಚ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಬಾಣಲಿಗೆ ಎಣ್ಣೆ ಬಿಟ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ಚೆನ್ನಾಗಿ ರುಬ್ಕೊಂಬಿಡೋಣ. ಸಖತ್ತಾಗಿರುತ್ತೆ. ಹಸಿಯದನ್ನೇ ರುಬ್ಬಿದ್ರೆ ಏನಾಗುತ್ತೆ, ಹಸಿ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಫ್ರೈ ಆಗಿರಲ್ಲ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಬೇಕು. ಇಲ್ಲಿಗೆ ಒಲೆ ಹಚ್ಕೊಳ್ಳೋಣ. ಒಲೆ ಹಚ್ಕೊಂಡು ನೆಕ್ಸ್ಟು ಬಾಣಲಿ ಇಡಿ ಪಾಪ. ಓಕೆ, ವೆರಿ ಗುಡ್. ಹೋಗಿ ಬಾಣಲಿಗೆ ಎಣ್ಣೆ ಹಾಕಿ. ನಿಧಾನ ಹಾಕ್ಬೇಕು. ವೆರಿ ಗುಡ್, ಸಾಕು. ಕ್ಲೋಸ್ ಮಾಡಿ ಕ್ಯಾಪ್. ಕೊಡಿ, ಕೂತ್ಕೊಳ್ಳಿ. ಈಗ ಎಣ್ಣೆ ಬಿಸಿ ಆದ ತಕ್ಷಣ ಪಾಲಕ್ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋಣ. ಓಕೆನಾ? ನೀವು ಇಟ್ಕೊಳ್ಳಿ, ನಾನು ಹಾಕ್ತೀನಿ. ಓಕೆನಾ? ಎಣ್ಣೆ ಬಿಸಿ ಆಗಿದೆ. ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಸೊಪ್ಪು ಫ್ರೈ ಆಗ್ತಾ ಇದೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ನೇಹಿತರೆ ನೋಡಿ, ಪಾಲಕ್ ಸೊಪ್ಪು ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಮಾಡಿಕೊಂಡು ಸ್ನೇಹಿತರೆ ರುಬ್ಬಕ್ಕೆ ಹಾಕೋಣ. ನೆಕ್ಸ್ಟು ಜಾರ್ ತಗೋಣ. ಜಾರ್ಗೆ ಇವಾಗ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಒಂದು 7 ರಿಂದ 10 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಜೊತೆಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೊತೆಗೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಮತ್ತು ಶುಂಠಿ, ಇಷ್ಟನ್ನು ಚೆನ್ನಾಗಿ ರುಬ್ಕೋಣ ಇವಾಗ. ನೆಕ್ಸ್ಟ್ ಅದ್ರ ಜೊತೆಗೆ ಮರಿದಂಗೆ ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ. ಜೀರಿಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಜೀರಿಗೆ ಹಾಕ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಸ್ನೇಹಿತರೆ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಂಡು ಪಾಲಕ್ ಪನ್ನೀರ್ ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಎಣ್ಣೆ ಬಿಸಿಯಾಗಿದೆ. ಇವಾಗ
ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಗೋಲ್ಡ್ ಕಲರ್ಗೆ ಬರ್ತಾ ಇದೆ ಪನ್ನೀರು. ಸ್ವಲ್ಪ ಗೋಲ್ಡ್ ಕಲರಿಗೆ ಬಂದ ತಕ್ಷಣ ಎತ್ತಿಟ್ಕೊಂಬಿಡಿ. ಓಕೆ ಸ್ನೇಹಿತರೆ, ಸಾಕು ಫ್ರೈ ಆಗಿರೋದು. ಇವಾಗ ಇದನ್ನು ಬೇರೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಬೋಣ, ಆಮೇಲೆ ಒಗ್ಗರಣೆ ಹಾಕೋಣ. ಇವಾಗ ಎಲ್ಲ ರುಬ್ಕೊಂಡು ರೆಡಿ ಆಯಿತು. ಇವಾಗ ಒಗ್ಗರಣೆ ಹಾಕೋಣ. ಬಾಣಲಿ ಇಟ್ಕೊಳ್ಳೋಣ ಫಸ್ಟು. ನೆಕ್ಸ್ಟು ಸ್ವಲ್ಪ ಆಯಿಲ್ ಹಾಕೋಣ. ಸ್ನೇಹಿತರೆ, ನೆಕ್ಸ್ಟು ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಸ್ನೇಹಿತರೆ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಸ್ನೇಹಿತರೆ, ಇವಾಗ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲ ಹಾಕೊಂಡಿರೋವಂಥ ಮಸಾಲೆ ಚೆನ್ನಾಗಿ ಡೀಪಾಗಿ ಫ್ರೈ ಆಗಲಿ ಎಣ್ಣೆಲಿ. ಆಮೇಲೆ ನೆಕ್ಸ್ಟು ಇದ್ರೊಳಗಡೆ ಪಾಲಕ್ ರುಬ್ಬಿರೋ ಅಂಥದ್ದನ್ನು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡಾಯ್ತು. ನೆಕ್ಸ್ಟು ಸ್ನೇಹಿತರೆ, ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಇವಾಗ ಪನ್ನೀರ್ ಹಾಕೊಂಡ್ವಿ. ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ಸ್ನೇಹಿತರೆ, ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಪನ್ನೀರ್ ಮಸಾಲ, ಒಂದು ಸ್ವಲ್ಪ ಧನಿಯಾ ಪೌಡ್ರು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರು. ನೆಕ್ಸ್ಟು ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಕಲಸಿ ನೋಡಿ ಎಷ್ಟು ಫ್ರೆಶ್ ಆಗಿ, ಎಷ್ಟು ಗ್ರೀನ್ ಕಲರ್ ಆಗಿ ರೆಡಿ ಆಗಿದೆ ಪಾಲಕ್ ಪನ್ನೀರು. ಸ್ನೇಹಿತರೆ, ಇವಾಗ ಸ್ವಲ್ಪ ನೀರು ಹಾಕೋಣ. ಒಂದು ಮೀಡಿಯಮ್ ಆಗಿ ಗಟ್ಟಿ ಇರೋ ಥರ, ಸ್ವಲ್ಪ ಗಟ್ಟಿಯಾಗಿರಲಿ. ನಾವು ರೊಟ್ಟಿ ತಿನ್ನೋದಕ್ಕೆ ಮಸಾಲೆ ನೀಟಾಗಿ ಸಿಗಬೇಕು, ಆ ಥರ ಅಳತೆಲಿ ನೀರು ಹಾಕ್ಕೊಳ್ಳಿ. ಈಗ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಫುಲ್ ಡೀಪಾಗಿ ಚೆನ್ನಾಗಿ ಬೇಯಲಿ. ಬೆಂದಾದ್ಮೇಲೆ ಸ್ನೇಹಿತರೆ, ಅಕ್ಕಿ ರೊಟ್ಟಿ ಜೊತೆ ಪಾಲಕ್ ಅಷ್ಟು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಹೇಳ್ತೀನಿ. ಓಕೆ ಸ್ನೇಹಿತರೆ, ಫುಲ್ ಗ್ರೀನ್ ಆಗಿ ಪಾಲಕ್ ಪನ್ನೀರು ರೆಡಿ ಆಗಿದೆ. ನೋಡಿ ಪಾಲಕ್ ಗೊಜ್ಜು ಹೆಂಗಿದೆ. ಪನ್ನೀರ್ ನೋಡ್ರಿ ಅಲ್ಲಿ ಏನು ಸಖತ್ತಾಗಿದೆ. ಅಕ್ಕಿ ರೊಟ್ಟಿ ಜೊತೆ ಇವಾಗ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಮಜಾನೇ ಬೇರೆ. ಪನ್ನೀರ್ ರೆಡಿ ಆಯಿತು. ಇವಾಗ ನೋಡಿ ಇಲ್ಲಿ ರೊಟ್ಟಿ, ಅಕ್ಕಿ ರೊಟ್ಟಿ ಲೈಟಾಗಿ ಬಿಸಿ ಮಾಡಿಕೊಂಡು, ನಮ್ಮ ಮಲೆನಾಡಲ್ಲಿ ಅಕ್ಕಿ ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ ಕಣ್ರಿ. ನೀವು ಒಂದ್ಸಲ ಅಕ್ಕಿ ರೊಟ್ಟಿ ಜೊತೆ ಪಾಲಕ್ ಪನ್ನೀರ್ ಮಾಡ್ಕೊಂಡು ತಿಂತಾ ಇರಿ, ಅದ್ರ ಮಜಾನೇ ಬೇರೆ ಕಣ್ರಿ. ಇವಾಗ ರೊಟ್ಟಿನೂ ರೆಡಿ ಆಯಿತು, ಪಾಲಕ್ ಪನ್ನೀರು ರೆಡಿ ಆಯಿತು. ಬ್ಯಾಟಿಂಗ್ ಮಾಡಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ, ಬನ್ನಿ.
ಪಾಲಕ್ ಪನ್ನೀರ್ ರೆಡಿ ಆಗೋಯ್ತು. ನೋಡಿ ಇದು ಎಷ್ಟು ಗ್ರೀನಾಗಿ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಪ್ಲೇಟಿಗೆ ಹಾಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಪಾಲಕ್ ಜೊತೆಗೆ ನಮ್ಮ ಮಲೆನಾಡು ಅಕ್ಕಿ ರೊಟ್ಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಇವಾಗ, ಬನ್ನಿ. ಸ್ನೇಹಿತರೆ, ತುಂಬ ಅಂದರೆ ತುಂಬ ಅಲ್ಟಿಮೇಟ್ ಆಗಿದೆ. ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ, ಹೇಗಿರುತ್ತೆ ಹೇಳಿ. ಎಲ್ಲರೂ ಹೋಟೆಲ್ಗೆ ಹೋದರೆ ಪಾಲಕ್ ಪನ್ನೀರ್ ಜೊತೆಗೆ ಪರೋಟ ಇಲ್ಲಾಂದರೆ ರೋಟಿ ಈ ಥರದ್ದೆಲ್ಲ ತೊಗೊತಾರೆ. ಆದರೆ ನಮ್ಮ ಮಲೆನಾಡು ಅಕ್ಕಿ ರೊಟ್ಟಿ ಜೊತೆಗೆ ಪಾಲಕ್ ಪನ್ನೀರ್ ಒಂದ್ಸಲ ಮಾಡ್ಕೊಂಡು ತಿಂದು ನೋಡ್ರಿ ಹೆಂಗಿರುತ್ತೆ ಅಂತ. ಆಮೇಲೆ ಹೇಳಿ ಚೆನ್ನಾಗಿತ್ತೋ ಚೆನ್ನಾಗಿರ್ಲಿಲ್ವೋ ಅಂತ. ಸ್ನೇಹಿತರೆ, ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಅಂತ ನನ್ನೆಲ್ಲ ಸ್ನೇಹಿತರಿಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.